ಪಕ್ಷದ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ಇರುತ್ತೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಬರಬೇಕು, ಎಲ್ರಿಗೂ ಬೆಂಗಳೂರಲ್ಲೇ ಇರಕ್ಕೆ ನಾವು ಹೇಳಿದ್ದೀವಿ. ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ. ಇಲ್ಲಿಯವರೆಗೆ ಯಾವ ಚರ್ಚೆಗಳು ಕೂಡ ಇದರ ಬಗ್ಗೆ ನಡೆದಿಲ್ಲ. ಸಿಎಲ್ಪಿ ಸಭೆಯಲ್ಲಿ ನಾಯಕನ ಆಯ್ಕೆಯ ಪ್ರಕ್ರಿಯೆ ನಡೆಯಬೇಕಾಗತ್ತೆ. ಎಲ್ಲೆಲ್ಲೋ ಡಿಸೈಡ್ ಆಗಲ್ಲ. ಅದು ಸಿಎಲ್ಪಿ ಸಭೆ ಆದಾಗ್ಲೇನೆ ಅದು ಡಿಸೈಡ್ ಆಗೋದು. ಶಾಸಕಾಂಗ ಪಕ್ಷದ ನಾಯಕ ಯಾರಾಗಿರ್ತಾನೋ ಅವರೇ ಮುಖ್ಯಮಂತ್ರಿ ಆಗುವುದು. ಅಂದರೆ ಬಹುತೇಕ ಶಾಸಕರು ಯಾರ ಹೆಸರಿಗೆ ಎಸ್ ಅಂತಾರೋ ಜೈ ಅಂತಾರೋ ಅವರೇ ಸಿಎಂ ಆಗೋದು ಅಂತ. ಅದು ಬಹಳ ಸರಳ. ಅದು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿರುತ್ತಲ್ಲ, ಬಿಜೆಪಿಲಾದರೂ ಅಷ್ಟೇ. ಶಾಸಕಾಂಗ ಪಕ್ಷನ ಡಿಸೈಡ್ ಮಾಡೋ ಹಾಗಿದ್ದಿದ್ರೆ ಎಷ್ಟೋ ರಾಜ್ಯಗಳಲ್ಲಿ ಈಗಿರ್ತಕ್ಕಂಥ ಯಾವ ಮುಖ್ಯಮಂತ್ರಿಗಳು ಇರ್ತಾ ಇರಲಿಲ್ಲ. ಎಷ್ಟೋ ರಾಜ್ಯಗಳು ಇರ್ತಾ ಇರಲಿಲ್ಲ. ಹೈಕಮಾಂಡ್ ಡಿಸೈಡ್ ಮಾಡಿದವರು ಮುಖ್ಯಮಂತ್ರಿಗಳಾಗಿದ್ದಾರೆಯೇ ವಿನಃ ಸಿಎಲ್ಪಿ ಸಭೆಯಲ್ಲಿ ಡಿಸೈಡ್ ಮಾಡಿದವರು ಆಗಿದ್ದಿದ್ರೆ ಬೇರೆ ಕಥೆ ಇರ್ತಾ ಇತ್ತು ಅಂತ. ಹೈಕಮಾಂಡ್ ಅಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಇಂಥವ್ರು ನೀವೆಲ್ಲ ಎಸ್ ಅನ್ಬೇಕು ಅಂತ ಹೇಳಿರ್ತಾರೆ, ಅವ್ರಿಗೆ ಎಸ್ ಅಂತ ಹೇಳೋದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ಇದು. ಸೊ ನಾಳೆ ಸಿಎಲ್ಪಿ ಸಭೆ ಆದ ಮೇಲೆ ಪ್ರಮಾಣ ವಚನಕ್ಕೆ ದಿನಾಂಕ ಫಿಕ್ಸ್ ಆಗುತ್ತೆ ಅಂತ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದ್ದೀವಿ. ಮಾತಾಡಿದ್ವಿ, ಎಲ್ಲರಿಗೂ ಬೆಂಗಳೂರಿಗೆ ಕೇಳಿದ್ದೀವಿ. ಹೇಳ್ಬೇಕು, ಅವರು ಬರಬೇಕು. ಆ ಟೈಮಿಂಗ್ ಕೇಳ್ಕೊಂಡು ಟೈಮಿಂಗ್ ಇರ್ತೀವಿ. ಇದನ್ನ ವಿಧಾನಸೌಧದಲ್ಲಿ ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದ್ದೀವಿ. ಮಾತಾಡಿದ್ವಿ, ಎಲ್ಲರಿಗೂ ಬೆಂಗಳೂರಿಗೆ ಕೇಳಿದ್ದೀವಿ. ಹೇಳ್ಬೇಕು, ಅವರು ಬರಬೇಕು. ಆ ಟೈಮಿಂಗ್ ಕೇಳ್ಕೊಂಡು ಟೈಮಿಂಗ್ ಇರ್ತೀವಿ. ಇದನ್ನ ವಿಧಾನಸೌಧದಲ್ಲಿ ಬ್ರಿಟಿಸ್ಕೊಳ್ಳಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ನಾಳೆ ಸಿಎಲ್ಪಿ ಮೀಟಿಂಗ್ ಇರುತ್ತೆ ಸಾಯಂಕಾಲ 4 ಗಂಟೆಗೆ. ಈಗ ಎಲ್ಲರೂ ಕುತೂಹಲ ಇರೋದು ಪ್ರಮಾಣ ವಚನ ಯಾವಾಗ, ಯಾರು ಅಂತ. ಸೊ ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯಾ? ಪ್ರಮಾಣ ವಚನ ಯಾವಾಗ ಅಂಥೇಳಿ ರಾಶಿ, ಮುಹೂರ್ತ, ನಕ್ಷತ್ರ, ಲಗ್ನ ಎಲ್ಲ ನೋಡುವಂಥ ಸಂದರ್ಭ ಇದೆಲ್ಲವೂ ಕೂಡ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ ಅಂತ. ರಮಕಾಂತ್, ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಪಡೆದು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗತ್ತೆ. ಅಂದ್ರೆ ಇದು ಸಂಪ್ರದಾಯ. ಎಲ್ಲ ಪಕ್ಷಗಳಲ್ಲೂ ಕೂಡ ಈ ರೀತಿ ಸಿಎಲ್ಪಿ ಸಭೆ ಕರೆಯೋದು, ಅಲ್ಲಿ ಶಾಸಕರ ಅಭಿಪ್ರಾಯವನ್ನ ಪಡೆಯೋದು, ನಂತರ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋದು, ನಂತರ ಮುಖ್ಯಮಂತ್ರಿಯಾಗಿ ಅವರನ್ನ ಹೆಸರಿಸೋದು. ಸೊ ಹಾಗಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗತ್ತೆ. ನಂತರ ಸಿಎಂ ಪದಗ್ರಹಣ ಕಾರ್ಯಕ್ರಮ ಯಾವಾಗ ಅಂತೇಳಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಆ ಹೈಕಮಾಂಡ್ ಕೊಟ್ಟಂತಹ ದಿನಾಂಕಕ್ಕೆ ಇಲ್ಲಿ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಆ ಒಂದು ಕಾರ್ಯಕ್ರಮವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತೆ. ನಮಗೆ ಈಗ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಬಹುತೇಕವಾಗಿ ಸೋಮವಾರ ಪದಗ್ರಹಣ ಕಾರ್ಯಕ್ರಮ ಆಗಬಹುದು ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇದೆ. ಇವತ್ತು ಮತ್ತೆ ನಾಳೆ ಮಧ್ಯಾಹ್ನದವರೆಗೆ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಮತ್ತೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಇದ್ದಂಥವ್ರು ಎಷ್ಟು ಜನರನ್ನ ಉಳಿಸ್ಕೊಳ್ಬೇಕು, ಹೊಸದಾಗಿ ಯಾರಿಗೆ ಅವಕಾಶವನ್ನ ಮಾಡಬೇಕು ಅನ್ನುವಂತ ಚರ್ಚೆ ಈಗ ನಡೀತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ನೋಡಿ ಒಂದು ಸಂಪುಟ ರಚನೆಯನ್ನ ಮಾಡಲಾಗತ್ತೆ. ಪಟ್ಟಿಯನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗತ್ತೆ. 2 ಹಂತಗಳಲ್ಲಿ ಪುನಾರಚನೆ ಇದೆ ಕೇಂದ್ರೀಕರಿಸಿದ್ದಾರೆ. ಅದರ ಜೊತೆಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ದಿನಾಂಕವನ್ನ ಯಾವತ್ತು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಮಠದ ಶ್ರೀಗಳು 2 ದಿನಾಂಕಗಳನ್ನ ಕೊಟ್ಟಿದ್ರು. ಆದ್ರೆ 9 ಈಗ ನಾಳೆ ಶಾಸಕಾಂಗ ಪಕ್ಷದ ಸಭೆ ಇರೋದ್ರಿಂದ ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಸೊ ಹಾಗಾಗಿ ಜೂನ್ 9ರಂದು ಅವರು ಶುಭ ಮುಹೂರ್ತ, ಶುಭಗಳಿಗೆ ಅಂತೇಳಿ ಪ್ರಮಾಣ ಮತ್ತೆ ಮಾತಾಡ್ತೀನಿ ಶಿವದಾನಿ, ಮತ್ತೆ ಮಾತಾಡ್ತೀನಿ. ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯ